ನೋಡಿ, ಮೈಸೂರಿನಲ್ಲಿ ವಿರೋಧಿ ಬಣದಲ್ಲಿದ್ದ ಮಹಾನಾಯಕರೆಲ್ಲ ಸಚಿವ ಸ್ಥಾನ ಮಿಸ್ ಆದ ಕಾರಣ ಒಂದಾಗಿದ್ದಾರೆ. ಬರೀ ಒಂದಾಗಿರೋದಷ್ಟೇ ಅಲ್ಲ, ಒಂದು ಮಹಾ ನಿರ್ಣಯವನ್ನೂ ಕೂಡ ಕೈಗೊಂಡಿದ್ದಾರೆ. ಅದೇನು ಅನ್ನೋದು ನಮ್ಮ ಗೋವಿಂದಣ್ಣನ ಮೂಲಗಳ ಮೂಲಕ ಒಳನೋಟ ಕಂಡಿದೆ. ನೋಡ್ಕೊಂಬ. ಇದೊಂಥರ IPL ಥರ MyPL. ನಿನ್ನೆವರೆಗೂ ಅವರೊಂದು ಟೀಮಲ್ಲಿ ಇವರೊಂದು ಟೀಮಲ್ಲಿ ಕಿತ್ತಾಡ್ತಾ ಇದ್ದವರು ಈಗ ನಾವು ಒಂದೇ ಟೀಮು ಅಂತ ಸೆಲ್ಫಿಗೆ ಪೋಸ್ ಕೊಡ್ತಾವ್ರೆ. ಒಳ್ಳೆ ಇಲಿಬೇಕು ಮದುವೆ ಆದಂಗಾಯ್ತು ನೋಡಪ್ಪ ಅಂತ ಮತ್ತೆ ಒಗಟೊಗಟಾಗಿ ಮಾತಾಡ್ತಾ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಯಾವುದು ಇಲಿಬೆಕ್ಕಿನ ಮದುವೆ ಕತೆ? ಯಾರದು IPL ಟೀಮ್ ರೀತಿ MyPL ಟೀಮ್ ಮಾಡಿಕೊಂಡವರು? ಏನೋ ಗುಸುಗುಸು ನಿಮ್ಮ ಕಿವಿಗೆ ಬಿದ್ದಂಗಿದೆ. ಏನು ಸಮಾಚಾರ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ, ಮೈಸೂರಿನ ಮಹಾನಾಯಕರು ಮೈ ಕೊಡವಿ ಎದ್ದು ನಿಂತ ಮಹಾ ಸಂಗಮದ ಕತೆ. ವಿಷಯ ಏನಪ್ಪ ಅಂದರೆ, ಮೈಸೂರಿನಲ್ಲಿಂದು ಸಿದ್ದರಾಮಯ್ಯ ಬಣ ಹಾಗೂ DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರ ಸಮಾಗಮ ಆಗಿದೆ. ಸಿದ್ದರಾಮಯ್ಯ ಬಣದಲ್ಲಿದ್ದ ಪಿರಿಯಾಪಟ್ಟಣ ಶಾಸಕ K ವೆಂಕಟೇಶ್ ಹಾಗೂ HC ಮಹದೇವಪ್ಪ, ಇತ್ತ DK ಶಿವಕುಮಾರ್ ಬಣದಲ್ಲಿದ್ದ ತನ್ವೀರ್ ಸೇಠ್ ಒಗ್ಗೂಡಿ ಸಭೆ ನಡೆಸಿದ್ದಾರೆ. ಈ ಸಚಿವ ಸ್ಥಾನ ವಂಚಿತರ ಆಪ್ತ ಮೂಲಗಳ ಪ್ರಕಾರ ಇವತ್ತು ನಡೆದ ಸಭೆಯಲ್ಲಿ ಸಚಿವ ಸ್ಥಾನ ಮಿಸ್ ಆದ ಬಗ್ಗೆ, ಜಿಲ್ಲೆಯಿಂದ ಮೈಸೂರು ಜಿಲ್ಲೆ ಒಬ್ಬ ಶಾಸಕರಿಗೂ ಸಚಿವ ಸ್ಥಾನ ಕೊಡದ ಬಗ್ಗೆ, ಮುಂದೆ ಸಚಿವ ಸಂಪುಟ ಪುನರ್ರಚನೆಯ ಸಾಧ್ಯತೆ ಇರೋದ್ರಿಂದ ಆ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗಿ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ಪಡೆಯುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬರೀ ಚರ್ಚೆ ನಡೆಸೋದಷ್ಟೇ ಅಲ್ಲ, ಸದ್ಯದಲ್ಲೇ ಈ ಎಲ್ಲ ನಾಯಕರು ಒಗ್ಗೂಡಿ ದಿಲ್ಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೈಸೂರು ಜಿಲ್ಲೆಗಾದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲು ನಿರ್ಧರಿಸಿದ್ದಾರೆ. ಈ ಹಿಂದೆ ಮೈಸೂರಿನವರೇ ಮುಖ್ಯಮಂತ್ರಿ ಇದ್ದಾಗಲೂ 2 ಮಂತ್ರಿ ಸ್ಥಾನ ಮೈಸೂರಿಗೆ ಕೊಟ್ಟಿದ್ರು. ಈಗ ಮುಖ್ಯಮಂತ್ರಿ ಸ್ಥಾನ ಇಲ್ಲದ ಸಂದರ್ಭದಲ್ಲಿ 2 ಮಂತ್ರಿ ಸ್ಥಾನ ಕೊಡಲೇಬೇಕು ಎಂಬ ಪಟ್ಟು ಹಾಕಲು ತೀರ್ಮಾನ ಮಾಡಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ವೇಳೆಯೂ ಮೈಸೂರು ಜಿಲ್ಲೆಗೆ ಪ್ರಾತಿನಿಧ್ಯ ನೀಡದೆ ಹೋದರೆ ಮೈಸೂರು ಯುದ್ಧ ನಡೆಯುವುದು ಶತಸಿದ್ಧ ಅಂತ ಮಾತಾಡಿಕೊಂಡಿದ್ದು ಇದೇ ಬಂಡಾಯ ನಾಯಕರ ಆಪ್ತ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.